ಈ ಬಾಂಡಿಂಗ್ ನೋಡೋಕ್ಕೆ ನಮಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಎಂಟ್ರಿ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದ್ರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾನು ಮಾಡಿರೋದ್ರಲ್ಲಿ ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು ಅಂತ. ಯಾಕೆಂದರೆ ನಾನು ಮಾಡಿರೋ ಸೀನಲ್ಲಿ ಹೆಚ್ಚಿಗೆ ಇವ್ರ ಜೊತೆನೇ ಜಾಸ್ತಿ. ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆ್ಯಕ್ಟರ್. ಹೇಮಂತ್ ತುಂಬ ಪ್ಯಾಷನೇಟ್ ಆಗಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆ್ಯಂಡ್ ಅಚ್ಯುತ್ ಅವ್ರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಭಾಳ ಬೇಕು ಸಿನಿಮಾಕ್ಕೆ, ಭಾಳ ಮುಖ್ಯ. ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ. ಸಿನಿಮಾ ನಾನು ಡಬ್ಬಿಂಗ್ ಅನ್ನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬ ಸ್ಲಿಕ್ ಆಗಿದೆ ಸಿನಿಮಾ, ತುಂಬ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅಂದ್ಕೊಂಡೋಗಿ ನಾವೇನು ಅಂದ್ಕೊಳ್ತೀವೋ ಅದು ಆಗೋದಿಲ್ಲ ಸಿನಿಮಾದಲ್ಲಿ. ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಯುವರ್ ಇಂಟ್ರೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾನು ಏನು ಎರಡನೇ ಮಾತೇ ಇಲ್ಲ ನನಗೆ. ಯಾಕೆಂದರೆ ಮಾಸ್ತಿಯವರ ಸಂಭಾಷಣೆಗಳನ್ನು ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ದರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತೇನೆ ಅದು. ಸೊ ಹಾಗಾಗಿ ಮಾಸ್ತಿ ಈಸ್ ಆಲ್ವೇಸ್ ದೇರ್ ಫಾರ್ ಅಸ್. ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ಕು, ಅಂದರೆ ಎಲ್ಲರೂ ಹೊಸ ಹುಡುಗರು, ತುಂಬ ಖುಷಿಯಾಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ, 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನ್ರೇಷನ್ ಜೊತೆ ನಾವು ಆ್ಯಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನಿಸುತ್ತೆ. ಅದು ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನ್ರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗಬೇಕು. ಸೊ ನಾವು ಇವ್ರ ಜೊತೆ ಮಾಡಿದಾಗಲೇ ನಾವು ಬದಲಾಗೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ಅವ್ರ ತಂದೆಯವರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸೋದಿಲ್ವಲ್ಲ ಸರ್ ನೀವಿಬ್ರು? ಫ್ಯಾಬ್ಯುಲಸ್ ಸರ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಫಾರ್ ದ 20th. ಥ್ಯಾಂಕ್ ಯು ವೆರಿ ಮಚ್. ಸ್ಟೆಪ್ ಹಾಕ್ಬೇಕಂತೆ ಮುಂದಿನ ಪಿಕ್ಚರ್ ಮೈಕ್ ಆನೆ ಇದೆ. ಹಲೋ, ಹಾಂ ಆನಿದೆ ಮಾತಾಡೋದು ಕೇಳಿ. ಎಲ್ಲ ಮುಂದೆ ಬನ್ನಿ. ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆ್ಯಂಕರಿಂಗ್ ಕರ್ಸಿದ್ದಾರೆ ಅಂದರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನು ಬಂದಿರೋದಲ್ಲ, ಇವರಿಬ್ಬರು ಬಂದಿದ್ದಾರೆ ಅಂತಂದರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾ ಇನ್ನೆಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ಬರು ಇಲ್ಲಿ ಇರೋದೇ ತುಂಬ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆ್ಯಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ ಇದು 3ನೇ ಚಿತ್ರ. 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಸಿಳಿನು, ಮಾಸ್ತಿಯವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ,
ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಭಾಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ. ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.